ರಾಜ್ಯದ ರಾಜಧಾನಿ ಬೆಂಗಳೂರಿನ ಒಳಗೆ ಜನರು ಕುಡಿಯುವ ನೀರಿಗಾಗಿ ಒದ್ದಾಡ್ತಾ ಇದ್ರೆ, ಇನ್ನು ಕೆರೆ ಅಂಗಳದಲ್ಲಿರ್ತಕ್ಕಂಥ ಮೂಕ ಪ್ರಾಣಿಗಳ ತೊಳಲಾಟ ಮಾತ್ರ ನಿಜಕ್ಕೂ ಕೂಡ ಮನ ಕರಗೋ ಹಾಗಿದೆ. ಕೆರೆಗಳು ಬತ್ತುತ್ತಾ ಇರೋ ಕಾರಣ ಅದನ್ನೇ ನಂಬಿಕೊಂಡಿರ್ತಕ್ಕಂಥ ಜಲಚರಗಳು, ಪ್ರಾಣಿ ಪಕ್ಷಿಗಳು ಇವೆಲ್ಲ ಸಂಕುಲಕ್ಕೂ ಕೂಡ ಈಗ ಸಂಚಕಾರ ಎದುರಾಗಿದ್ದು, ಕೆರೆಯ ಒಡಲಲ್ಲಿ ನೀರನ್ನು ತುಂಬಿಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಯಾಕೆ ಹೀಗಾಯಿತು ಅಂತ ನೀವೇ ನೋಡಿ. ಬೆಂಗಳೂರಿನಲ್ಲಿ ಕೆರೆಗಳ ಒಡಲು ಖಾಲಿ. ನಗರದೊಳಗೆ ಜೀವಜಲಕ್ಕೆ ಜನರ ಒದ್ದಾಟ, ಕೆರೆ ಅಂಗಳದಲ್ಲಿ ಮೂಕ ಪ್ರಾಣಿಗಳ ಪರದಾಟ. ಒಂದ್ ಕಾಲದಲ್ಲಿ ನೂರಾರು ಕೆರೆಗಳಿಂದ ಕೂಡಿದ ಬೆಂಗಳೂರು ಕಾಲಕ್ರಮೇಣ ನಗರಾಭಿವೃದ್ಧಿ ಹೆಸರಲ್ಲಿ ಮಾಯವಾಗಿ ಈಗ ಅಲ್ಲೊಂದು ಇಲ್ಲೊಂದು ಕಾಣ ಸಿಗ್ತಿವೆ. ಇಷ್ಟು ದಿನ ಆ ವಿರಳ ಸಂಖ್ಯೆ ಕೆರೆಗಳನ್ನೇ ನಂಬಿ ಜೀವಿಸ್ತಾ ಇದ್ದಂತಹ ಪ್ರಾಣಿ ಸಂಕುಲ ಇವತ್ತು ಭೀಕರ ಪರಿಸ್ಥಿತಿಗೆ ತಲುಪಿದೆ. ಕೆರೆಗಳ ಒಡಲಲ್ಲಿ ನೀರಿಗಾಗಿ ತೊಳಲಾಟ ನಡೆಸುವ ಸಂಕಷ್ಟ ಎದುರಾಗಿದೆ. ರಾಜ್ಯದಲ್ಲಿ ಈ ಬಾರಿ ಸಮರ್ಪಕವಾಗಿ ಮಳೆ ಬಾರದ ಹಿನ್ನೆಲೆಯಲ್ಲಿ ಕೇವಲ ಜನಸಮೂಹ ಮಾತ್ರ ಅಲ್ಲದೆ ಮೂಕ ಪ್ರಾಣಿಗಳು ಕೂಡ ಪರದಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಕೆರೆ ನೀರನ್ನ ನಂಬಿ ಬದುಕ್ತಾ ಇದ್ದ ಲಕ್ಷಾಂತರ ಪ್ರಾಣಿ ಪಕ್ಷಿಗಳು ಕೂಡ ಹನಿ ಹನಿ ನೀರಿಗೂ ಪರದಾಡುವಂತಾಗಿದೆ. ನಗರದ ಉಳ್ಳಾಲ ಕೆರೆ, ಹೊಸಹಳ್ಳಿ ಕೆರೆ, ಹಲಗೆ ಒಡೆರಹಳ್ಳಿ ಕೆರೆ ಸೇರಿದಂತೆ ಅನೇಕ ಕೆರೆಗಳು ಸಂಪೂರ್ಣ ಬತ್ತು ಹೋಗಿದ್ದು, ತೇವಾಂಶ ಕೂಡ ಇಲ್ಲದಂತಾಗಿದೆ. ನಗರದ ಈ ಕೆರೆಗಳ ಭೀಕರ ಪರಿಸ್ಥಿತಿಯನ್ನ ಪಬ್ಲಿಕ್ ಟಿವಿ ತೆರೆದಿಟ್ಟಿದೆ. ಸ್ಥಳ ಉಳ್ಳಾಲ ಕೆರೆ, ಸ್ಥಳ ಹಲಗೆ ಒಡ್ಡರಹಳ್ಳಿ ಕೆರೆ. ಈ ನಗರದ ಒಳಭಾಗದಲ್ಲಿ ಜನ ಪರದಾಟವನ್ನು ಮಾಡ್ತಾ ಇದ್ರೆ, ಮೂಕ ಜೀವಿಗಳು ಕೂಡ ಹನಿ ಹನಿ ನೀರಿಗೂ ಅಂದರೆ ತಾವು ದಿನನಿತ್ಯ ಸೇವಿಸುವಂತಹ ನೀರಿಗೂ ಸಂಕಷ್ಟ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ ಸದ್ಯ ಉಳ್ಳಾಳ ಕೆರೆ, ಬೆಂಗಳೂರಿನ ಪ್ರಮುಖ ಕೆರೆಗಳಲ್ಲಿ ಇದು ಕೂಡ ಒಂದು. ಉಳ್ಳಾಳದ ಕೆರೆಯ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಬಹಳ ನೋವಾಗುತ್ತೆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದರೆ. ಕಾರಣ ಸಂಪೂರ್ಣವಾದಂತಹ ಕೆರೆ ಬತ್ತೋಗಿದೆ. ಸಾಮಾನ್ಯವಾಗಿ ಅಲ್ಪ ಸ್ವಲ್ಪ ಆದರೂ ಜೀವಿಗಳಿಗೆ ಅಂದರೆ ಮೂಕ ಜೀವಿಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಸಾಕಾಗುವಷ್ಟು ನೀರಾದರೂ ಇರ್ತಾ ಇತ್ತು. ಬಟ್ ಈಗ ಬರದ ಬೇಸಿಗೆ ಹಿನ್ನೆಲೆಯಲ್ಲಿ ಸದ್ಯ ದೊಡ್ಡ ಮಟ್ಟದಲ್ಲೇ ಈ ಕೆರೆ ಸಂಪೂರ್ಣವಾಗಿ ಖಾಲಿಯಾಗಿದೆ. ಈ ಹಿಂದೆ ಈ ಸರ್ಕಾರಗಳು ಅಥವಾ ಅರಣ್ಯ ಇಲಾಖೆ ಸಂಬಂಧಪಟ್ಟಂಥ BBMP ಅಧಿಕಾರಿಗಳು ಇವುಗಳ ನಿರ್ವಹಣೆ ಮಾಡುವಂಥ ನಿಟ್ಟಿನಲ್ಲಿ ಅಂದರೆ ಸ್ವಲ್ಪ ಶುದ್ಧೀಕರಿಸಿದ ನೀರುಗಳನ್ನು ಕೆರೆಗಳಿಗೆ ತುಂಬಿಸಿ ಪ್ರಾಣಿಗಳ ದೈನಂದಿನ ಸೇವನೆ ಏನಿರ್ತಾ ಇತ್ತು ಅದಕ್ಕೆ ಒಂದಷ್ಟು ತಯಾರಿಗಳನ್ನು ಮಾಡ್ಕೋಬೇಕಿತ್ತು. ದೊಡ್ಡ ಮಟ್ಟದಲ್ಲಿ ನೀರಿನ ಸಮಸ್ಯೆ ಎದುರಾಗ್ಬೋದು ಅಂತ ಗೊತ್ತಿದ್ರು ಕೂಡ ಈಗ ಹಂತವಾಗಿ ಒಂದೊಂದೇ ಹೆಜ್ಜೆಯನ್ನು ಇಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಬಟ್ ಆದರೆ ಅದು ಕಂಪ್ಲೀಟ್ ಆಗೋ ತನಕ ಯಾವ ಪರಿಸ್ಥಿತಿಗೆ ಹೋಗುತ್ತೋ ಗೊತ್ತಿಲ್ಲ. ಸ್ಥಳ ಹಲಗೆ ಒಡ್ಡರಹಳ್ಳಿ ಕೆರೆ. ಇನ್ನು ಸದ್ಯ ನಾನೀಗ RR ನಗರದ ಹಲಗೆ ಒಡೆರಹಳ್ಳಿ ಎನ್ನುವ ಕೆರೆಯಲ್ಲಿದ್ದೇನೆ. ಗಮನಿಸ್ತಾ ಇದ್ರಿ, ಈ ಕೆರೆಯಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ. ಎಲ್ಲಿ ನೋಡಿದ್ರೂ ಒಂದೇ ಒಂದು ಹನಿ ನೀರು ಕೂಡ ಇಲ್ಲಿ ಇಲ್ಲ. ಕಾರಣ ಬರದ ಎಫೆಕ್ಟ್. ಸದ್ಯ ಈ ಭಾಗಗಳಲ್ಲೂ ಕೂಡ ಪ್ರಾಣಿ ಪಕ್ಷಿಗಳು, ಜಲಚರಗಳು ಅಂದರೆ ಜಲಚರಗಳು ಇಲ್ಲವೇ ಇಲ್ಲ. ಈಗ ಕಂಪ್ಲೀಟಾಗೆಲ್ಲ ನೀರು ಇಲ್ಲದೇ ಇರುವಂಥ ಕಾರಣಕ್ಕೆ ಇಲ್ಲಿದ್ದವೆಲ್ಲವೂ ಕೂಡ ನಾಶ ಆಗಿದೆ. ಇನ್ನೊಂದು ಕಡೆ ಈಗ ಮೂಕ ಪ್ರಾಣಿಗಳು, ಪ್ರಾಣಿ ಪಕ್ಷಿಗಳು ಈ ಭಾಗದಲ್ಲಿರುವಂತಹ ಕೆಲವೊಂದಷ್ಟು ಹಸು, ನಾಯಿ ಇವೆಲ್ಲವೂ ಕೂಡ ಕೆರೆಯನ್ನೇ ಅವಲಂಬಿತವಾಗಿದ್ವು. ಬಟ್ ಈಗ ಇದರ ಎಫೆಕ್ಟ್ ಸದ್ಯ ಅವುಗಳ ಮೇಲೂ ಸಹ ದೊಡ್ಡ ಮಟ್ಟದಲ್ಲಿ ತಟ್ತಾ ಇದೆ. ಈ ಭಾಗ ಕೆಲವೊಂದಷ್ಟು ಕಡೆಗಳಲ್ಲಿ ನೀರನ್ನು ಮೂಲಕ್ಕಾಗಿ ಅಂದರೆ ಬೇರೆ ಬೇರೆ ಕಡೆಯಿಂದ ಬಂದಂಥ ನೀರು ಇಲ್ಲಿ ಶೇಖರಣೆ ಆಗಲಿಕ್ಕೆ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಬಟ್ ಆದರೆ ಅವುಗಳ ಸರಿಯಾದ ನಿರ್ವಹಣೆ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಮಳೆಗಾಲದಲ್ಲಿ ನೀರು ಈ ಕಡೆ ಬಂದು ಶೇಖರಣೆ ಆಗ್ತಾ ಇರಲಿಲ್ಲ. ಸೊ ಹೆಚ್ಚಾಗಿ ನೀರು ಶೇಖರಣೆ ಆಗದೆ ಇರುವಂಥ ಎಫೆಕ್ಟ್ ಏನಿದೆ ಅದು ಇದ್ದಂತಹ ನೀರನ್ನು ಕೂಡ ಬೇಸಿಗೆ ಹಿಂಗಿಸಿದೆ. ಸೊ ಹೀಗಾಗಿ ಈ ಭಾಗದಲ್ಲೂ ಕೂಡ ದೊಡ್ಡ ಮಟ್ಟದ ಎಫೆಕ್ಟ್, ನೀರಿನ ಎಫೆಕ್ಟ್ ಎದುರಾಗ್ತಿದೆ. ಅದೇ ಕಾರಣಕ್ಕೆ ಸದ್ಯ ಈ ಕೆರೆ ಏನಿದೆ, ಈ ಕೆರೆ ಕೂಡ ಕಂಪ್ಲೀಟ್ ಆಗಿ ಡ್ರೈ ಆಗೋಗಿದೆ. ಸ್ಥಳ ಹೊಸಕೆರೆಹಳ್ಳಿ ಕೆರೆ. ಇನ್ನು ಸದ್ಯ ನಾನೀಗ ಹೊಸಕೆರೆಹಳ್ಳಿಯ ಕೆರೆಯಲ್ಲಿದ್ದೇನೆ. ಗಮನಿಸ್ಬೋದು, ಇಲ್ಲಿನ ಪರಿಸ್ಥಿತಿಯನ್ನು ನೋಡಿದ್ರೆ ನಿಜಕ್ಕೂ ಎಂಥವರೆಗೂ ಕೂಡ ಒಂದು ಕ್ಷಣ ಅಯ್ಯೋ ಪಾಪ ಅಂತ ಅನಿಸುತ್ತೆ. ಕಾರಣ ಅಲ್ಲಿರುವಂತಹ ದನಕರುಗಳನ್ನು ಗಮನಿಸ್ಬೋದು. ನೀರಿನ ಅಭಾವ ಈ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ಕೆರೆಗಳಲ್ಲಿರುವಂಥ ಸಂಪೂರ್ಣ ನೀರು ಖಾಲಿಯಾಗಿರುವಂಥ ಕಾರಣಕ್ಕಾಗಿ ಸದ್ಯ ದನಕರುಗಳ ಪರಿಸ್ಥಿತಿ ಹೇಗೆ ಅನ್ನುವಂಥದ್ದು. ಇಲ್ಲಿ ಬಂದಾಗ ಒಂದಷ್ಟು ಜನ ಇದ್ದಂಥವ್ರನ್ನ ಅಂದರೆ ಇಲ್ಲಿನ ಸ್ಥಳೀಯರನ್ನು ಮಾತಾಡಿಸಿದಾಗ ಅವರು ಹೇಳ್ತಾ ಇದ್ದಂಥದ್ದು, ದನಕರುಗಳಿಗೆ ನೀರು ಸಿಗ್ತಾ ಇಲ್ಲ, ಕೊಳಚೆ ನೀರನ್ನು ಕುಡಿಸ್ತಾ ಇದ್ದೇವೆ ಅನ್ನುವಂಥ ಮಾತುಗಳನ್ನು ಪಾಪ ಹೇಳ್ತಾ ಇದ್ರು. ಅಂದರೆ ಕೆರೆಗೆ ಅಲ್ಲಿ ಇಲ್ಲಿ ಸಣ್ಣದಾಗಿ ದಾರಿ ಮಾಡಿರುವಂತಹ ಗಲೀಜು ನೀರು ಏನು ಬರ್ತಾ ಇದೆ ಅದನ್ನೇ ನಾವು ಕುಡಿಸುವಂಥ ಪರಿಸ್ಥಿತಿ ಬಂದಿದೆ. ದನಕರುಗಳಿಗೂ ಕೂಡ ಯಾವುದೇ ರೀತಿಯಾದಂಥ ಆಪ್ಷನ್ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಅವುಗಳನ್ನೇ ಕುಡಿಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತ ಇಲ್ಲಿನ ಕೆಲ ಸ್ಥಳೀಯರು ಹೇಳ್ತಾ ಇದ್ರು. ಗಮನಿಸ್ಬೋದು, ಕೆರೆಯ ಒಳಭಾಗದಲ್ಲಿ ದನಕರುಗಳು ನೀರಿಗಾಗಿ ಹುಡುಕಾಟ ಮಾಡುವಂಥ ಪರಿಸ್ಥಿತಿ ಈ ಭಾಗದಲ್ಲಿ ಉಂಟಾಗ್ತಾ ಇದೆ. ಒಟ್ಟಾರೆ ಆಯಾ ಸಮಯಗಳಿಗೆ ತಕ್ಕಂತೆ ಕೆರೆಗಳನ್ನ ಅಭಿವೃದ್ಧಿ ಮಾಡದೇ ಇರೋದು ಮತ್ತು ನೀರಿನ ಮೂಲವನ್ನ ಉಳಿಸದೇ ಇರೋದೇ ಇವತ್ತಿನ ಪರಿಸ್ಥಿತಿಗೆ ಕಾರಣ ಆಗಿದೆ. ಆದ್ರೆ ಮನುಷ್ಯನ ಈ ದುರ್ನಡತೆಯಿಂದ ಏನೂ ಅರಿಯದ ಮೂಕ ಪ್ರಾಣಿಗಳು ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾ ಇರೋದು ದುರಂತವೇ ಸರಿ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.